ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ನಾಗೇಂದ್ರ ಅಭಿಮಾನಿಗಳ ಬಳಗದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ್ಲಿಗಿ, ಸಿರುಗುಪ್ಪ ಎಲ್ಲ ಭಾಗದಿಂದ ಇವತ್ತು ಸೇರಿ ಇವತ್ತು ನಾವು ಸ್ವಯಂ ಪ್ರೇರಣೆಯಿಂದ ಇವತ್ತು ನಮ್ಮ ನಾಗೇಂದ್ರ ಅವರಿಗೂ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಮತ್ತು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ನೀಡಬೇಕಂತೇಳಿ ಈ ಹಿಂದೆ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಡೈನಾಮಿಕ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಿಂದೆ ಹಲವಾರು ಬಾರಿ ಬಳ್ಳಾರಿ ಜಿಲ್ಲೆಯ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತು ಅಂತೇಳಿ ಹಿಂದೆ ಹೇಳ್ತಾ ಬಂದಿದ್ದರು. ಈಗ ಮೊದಲಿನ ಪಟ್ಟಿಯಲ್ಲಿ ಕೂಡ ನಮ್ಮ ಸಚಿವರಾಗಿ ಇವತ್ತು ಪದಗ್ರಹಣ ಮಾಡಿದ್ದಾರೆ. ಈಗ ಆ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರು ಇಲ್ಲದಿರತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ನಾಗರಿಕರಿಗೂ ಮತದಾರರಿಗೆ ಬಳ್ಳಾರಿ ಜಿಲ್ಲೆ ಅಸಂಖ್ಯಾತ ಜನರು ತುಂಬಾ ನೋವುಂಟು ಮಾಡಿರ್ತಕ್ಕಂಥ ವಿಷಯ. ಆ ಹಿನ್ನೆಲೆಯಲ್ಲಿ ಇವತ್ತು ಸ್ವಯಂ ಪ್ರೇರಣೆಯಿಂದ ನಾಗರಿಕರು ಅಭಿಮಾನಿಗಳು ಸೇರಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಈ ಎರಡನೇ ಮುಂಬರ್ತಕ್ಕಂಥ ಪಟ್ಟಿಯಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಮತ್ತೆ ಅದು ಮುಂದೆ ಬರ್ತಕ್ಕಂಥ ಭಾಗದಲ್ಲಿ ಕೂಡ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಮತ್ತು ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗಟ್ಟಿ ಶಕ್ತಿ ಕೊಟ್ಟಂತಾಗುತ್ತೆ ಅಂತೇಳಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ನಾಗೇಂದ್ರ ಅಭಿಮಾನಿಗಳು ಸೇರಿ ಇವತ್ತು ಒಂದು ಶಾಂತಿಯುತವಾದ ಪ್ರತಿಭಟನೆ ಮಾಡಿ ರಾಜ್ಯದ ವರಿಷ್ಠರು ಮತ್ತು ರಾಷ್ಟ್ರ ವರಿಷ್ಠರಲ್ಲಿ ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಈಗ ಚಾರ್ಜ್ ಶೀಟ್ ಬಿಜೆಪಿ ಏನು ಮತ್ತೆ ಇಡಿ ಸಿಬಿಐ ಅವರ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತಾರಂತ ಸಂದರ್ಭದಲ್ಲಿ ಈ ತರ ಎಲ್ಲ ಪ್ರತಿ ಸಾರಿ ಬರ್ತಾ ಇದೆ. ನಾಗೇಂದ್ರನ ಹೇಳಿಕೆಯನ್ನು ಬಿಜೆಪಿ ಸಹಿಸ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಬುಡಕಟ್ಟಿನ ನಾಯಕ, ದಲಿತ ನಾಯಕ, ಜನನಾಯಕ, ಹೈಂದ ನಾಯಕ ಆಗಿರ್ತಕ್ಕಂಥ ಸನ್ಮಾನ್ಯ ನಾಗೇಂದ್ರ ಅವರನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಿಜೆಪಿ ನಾಯಕರಿಗೆ ನಾಗೇಂದ್ರ ಹೆಸರು ಹೇಳಿದ್ರೆ ಭಯ. ಅದೇ ರೀತಿಯಲ್ಲಿ ನಾಗೇಂದ್ರನ ಕಂಡ್ರೆ ಮತ್ತೆ ಮುಂಬರ್ತಕ್ಕಂಥ 27 ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆ 5-5 ಕಾಂಗ್ರೆಸ್ ಗೆಲ್ತಕ್ಕಂಥ ಶಕ್ತಿ ನಾಗೇಂದ್ರ ಇದೆ ಅಂತ ಹೇಳಿದ್ರೆ ಬಿಜೆಪಿ ನಾಗೇಂದ್ರ ಶಕ್ತಿ ಖಚಿತವಾಗಿ ಗೊತ್ತಿರೋದ್ರಿಂದ ಅವರು ಇಡಿಯನ್ನು ಇಟ್ಕೊಂಡು ಬಿಜೆಪಿ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಅದು ಬಳ್ಳಾರಿ ಜನತೆಯ ಮುಂದೆ ಅದು ನಡೆಯೋದಿಲ್ಲ. ಬಳ್ಳಾರಿ ಜನತೆಗೆ ಗೊತ್ತು ಇದು ಬಿಜೆಪಿ ಷಡ್ಯಂತ್ರ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ತಿರುಪತಿ ತಿಮ್ಮಪ್ಪ ಸ್ವಾಮಿಯಲ್ಲಿ ಅರಿಕೆ ಹೊತ್ತಿದ್ದಾನೆ ಏನಂತೇಳಿ, ನಾಗೇಂದ್ರಣ್ಣನವರು ಸಚಿವರಾಗುವವರೆಗೂ ತಲೆಗೂದಲ ಮೀಸೆ ಗಡ್ಡ ತೆಗೆಯಲ್ಲ ಅಂತೇಳಿ. ಹಾಗಾಗಿ ನಾಗೇಂದ್ರಣ್ಣನವರು ಯಾವತ್ತು ಸಚಿವರು ಅಂತೇಳಿ ಘೋಷಣೆ ಆಗುತ್ತೋ ಅವತ್ತು ತಿರುಪತಿ ತಿಮ್ಮಪ್ಪನಲ್ಲಿ ಹೋಗಿ ಮುಡಿಕೊಟ್ಟು ಬರ್ತೀನಿ. ಒಂದು ವೇಳೆ ನಾಗೇಂದ್ರಣ್ಣನವರು ಸಚಿವರಾಗದಿದ್ದರೆ ಈ ಟರ್ಮ್ ಆಗಲಿ ಬರೋ ಟರ್ಮ್ ಆಗಲಿ ನಾಗೇಂದ್ರಣ್ಣನವರು ಸಚಿವರಾದ ಮೇಲೆನೆ ಕೂದಲು ತೆಗೆಯೋದು, ಅಲ್ಲಿವರೆಗೆ ತೆಗೆಯಲ್ಲ. ಒಂದೇ ಮಾತಿಗೆ ಅವತ್ತಿನ ಅವಿಲ್ ಸ್ಟೆಪ್ ಡೌನ್ ಅಂತ ಹೇಳಿ ಸರ್ಕಾರ ಉಳಿಬೇಕು, ಸರ್ಕಾರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡಿನ ಆದೇಶ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ನಾಯಕರುಗಳ ಆದೇಶದ ಮೇರೆಗೆ ಅವತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು. ಯಾಕಂತಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಹೈಕಮಾಂಡ್ಗೂ ಗೊತ್ತಿದೆ, ರಾಜ್ಯದಲ್ಲಿರ್ತಕ್ಕಂಥ ನಾಯಕರುಗಳಿಗೂ ಗೊತ್ತಿದೆ. ಇವತ್ತೇನು ಬಹುಶಃ ಮೊದಲೇ ಪಟ್ಟಿಯಲ್ಲಿ ಏನು ಡಿ ಕೆ ಶಿವಕುಮಾರ್ ಸಾಹೇಬರು ಕಳೆದ ವಾರ ಮುಖ್ಯಮಂತ್ರಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಲ್ಲಿ ಅಲ್ಲಿ ನಮ್ಮ ನಾಗೇಂದ್ರಣ್ಣವರಿಗೆ ಸಚಿವ ಸ್ಥಾನ ಕೊಡ್ತಾರಂತ ಹೇಳಿ ಬಹು ನಂಬಿಕೆ ಇತ್ತು. ಆದ್ರೆ ಕಾರಣಾಂತರದಿಂದ ಏನಂತಂದ್ರೆ ಹಿರಿಯರು, ಕಾಂಗ್ರೆಸ್ ಪಕ್ಷದ ಹಿರಿಯರು ಸಚಿವರಾಗಬೇಕು ಅಂತ ಹೇಳಿ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಎರಡನೇ ಸಚಿವ ಸಂಪುಟವನ್ನ ಏನು 15 ದಿನದಲ್ಲಿ ವಾರಾಂತ್ಯದಿಂದಲ್ಲಿ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಮತ್ತು ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ನಮ್ಮ ಶಾಶ್ವತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈಗಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಸೊ ಹಂತವಾಗಿ ಇನ್ನು 22 ಸಚಿವ ಸ್ಥಾನದಲ್ಲಿ ಮೊದಲನೇದಾಗಿ ನಾಗೇಂದ್ರಣ್ಣವರಿಗೆ ಕೊಡಬೇಕು. ಯಾಕಂತಂದ್ರೆ ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಬಂದಲ್ಲಿಟ್ಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿ ಅವರ ಪಾಲಿಗೆ ಸಿಂಹ ಸ್ವಪ್ನ ಆಗ್ತಾರೆ ಅಂತಕ್ಕಂಥ ಮಾತನ್ನ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿಸಿಕೊಳ್ಳುತ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.